चिदानंदमूर्तये निष्प्रपंचाय शांताय निरालंबाय तेजसे ध्यानमूलं गुरोर्मूर्तिः पूजामूलं गुरोर्पदं मंत्रमूलं गुरोर्वाक्यं मोक्षमूलं गुरोर्गुरुः दयाकरं दयाकारं दान्तं प्रणमामि दयानन्दं परमाचार्यवरं परं श्रीदयानन्दचरणौ मनसा स्मरामि श्रीदयानन्दचरणौ शिरसा नमामि पुनर्नमामि ಕಡಿಮೆ ಹತ್ರ ಇಟ್ಕೋಬೇಕು. ಇತ್ತಲ್ಲ ಮತ್ತು ಮೈಕ್ ಅದು ಇದೆ ಸಂಚ ಕರೆಂಟ್ ತುಂಬ ಚೆನ್ನಾಗಿದೆ ಮೈಕ್ ಇದೆ ಕರೆಂಟ್ ಮೊದಲೇ ಗೊತ್ತು ನಮ್ಮನ್ನ ಬರಲಿ ಆತ್ಮೀಯ ಬಂಧುಗಳೇ, ನಿಸರ್ಗದ ಸುಂದರವಾದ ಈ ಪ್ರದೇಶದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಗುರುಪೂರ್ಣಿಮೆ ಅಂಗವಾಗಿ ಇಟ್ಕೊಂಡದ್ದು ತುಂಬ ಸಮರ್ಪಕವಾದಂಥ ನಿರ್ಣಯ. ಬ್ಯಾಗ್ ಇಟ್ಕೋಬೇಕಷ್ಟೇ, ಬ್ಯಾಗ್ ಇಟ್ಕೊಂಡು ಮಾತಾಡೋದು. ಗುರುವಿನ ಮಹಿಮೆ ಅಗಣಿತ, ಅಪರಿಮಿತ, ಅನಂತ. ಯಾರಿಂದಲೂ ಕೂಡ ಅದನ್ನು ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ. ಗುರುದೇವೋ ಮಹೇಶ್ವರ, ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ. ಗುರುವಿನ ಸ್ಥಾನ ಯಾಕೆ ದೊಡ್ಡದು? ನಮ್ಮ ನಿತ್ಯ ಜೀವನದ ಜಿಜ್ಞಾಸದ ಅಂಗವಾಗಿ 3 ಸಂಗತಿಗಳಿವೆ. ಈ 3 ಸಂಗತಿಗಳ ಜೊತೆ ತಿಳಿದೋ ತಿಳಿಯದೆಯೋ ನಾವು ಯಾವತ್ತೂ ಕೂಡ ವಿಚಾರ ಮಾಡ್ತಿರ್ತೀವಿ. 3 ಸಂಗತಿಗಳು ಯಾವುವು? ಜೀವ, ಜಗತ್ತು, ಈಶ್ವರ. ಜೀವ, ನಾವು ನೀವು ಎಲ್ಲ ಜೀವ. ಮನುಷ್ಯ ಸ್ವಲ್ಪ ಶ್ರೇಷ್ಠ ಜೀವ ಅಷ್ಟೇ, ಅವನು ಜೀವನೇ. ಪ್ರಾಣಿ ಪಕ್ಷಿ ವನಸ್ಪತಿಗಳಿಗೆ ದುಃಖ ಆಗ್ತದೆ ಅಂದರೆ ಮನುಷ್ಯನಿಗೂ ದುಃಖ ಆಗ್ತದೆ, ಮನುಷ್ಯನಿಗೆ ದುಃಖ ಆಗ್ತದೆ ಅಂದರೆ ಅವಕ್ಕೂ ದುಃಖ ಆಗ್ತದೆ. ಮರಣದ ಭಯ ಮನುಷ್ಯನಿಗೆ ಮಾತ್ರ ಇಲ್ಲ, ಪ್ರಾಣಿಗಳಿಗೊಂದು ಇರುವೆಗೂ ಕೂಡ ಮರಣದ ಭಯ ಇದೆ. ಮನುಷ್ಯನಿಗೆ ಮಾತ್ರ ಸೆಕ್ಯೂರಿಟಿ ಬೇಕಾಗಿಲ್ಲ, ಇರುವೆಗೂ ಸೆಕ್ಯೂರಿಟಿ ಬೇಕಾಗಿದೆ, ಪಕ್ಷಿಗಳಿಗೆ ಸೆಕ್ಯೂರಿಟಿ ಬೇಕಾಗಿದೆ. ತಾಯಿ ಪಕ್ಷಿ ಆ ಸೆಕ್ಯೂರಿಟಿಯನ್ನು ಕೊಡ್ತದೆ. ಪುರುಷ ಪ್ರಯತ್ನದಿಂದ ಅಲ್ಲ, ನೈಸರ್ಗಿಕವಾಗಿ ಇನ್ಬಿಲ್ಟ್ ಇರ್ತದೆ ಎಲ್ಲ.
ತನ್ನ ಮರಿಯನ್ನು ಬೇರೆ ನಾಯಿಯೋ ಬೇರೆ ಪ್ರಾಣಿಯೋ ಕಚ್ಕೊಂಡು ಹೋಗ್ಲಿಕ್ಕೆ ಬಂದಾಗ ಯಜಮಾನರ ಹೇಳಿಕೆಯನ್ನು ಹೇಳಿಸ್ಕೊಂಡು ಆಮೇಲೆ ಮರಿಯನ್ನು ರಕ್ಷಿಸ್ಲಿಕ್ಕೆ ಹೋಗುತ್ತಾ? ಮತ್ತೇನು ಮಾಡ್ತದೆ? ಯಾವ ಯಜಮಾನ ಯಾರನ್ನೂ ಲೆಕ್ಕ ತೆಗೆದುಕೊಳ್ಳೋದಿಲ್ಲ, ಮೊದಲು ಹೋಗ್ತದೆ, ಮರಿಯನ್ನು ರಕ್ಷಿಸ್ತದೆ ನೈಸರ್ಗಿಕವಾಗಿ. ರಾಷ್ಟ್ರದ ಮೇಲೆ ಭಾರಿ ಅಪಾಯ ಬಂದಿದೆ, ಗಂಡಾಂತರ ಬಂದಿದೆ, ರಾಷ್ಟ್ರಮಾತೆಯನ್ನು ರಕ್ಷಿಸ್ರಿ ಅಂತಂದರೆ ಹೇಳಿಸ್ಕೋಬೇಕಾಗ್ತದೆ ನಾವು ಇನ್ನೊಬ್ಬರ ಕಡೆಯಿಂದ. ನೈಸರ್ಗಿಕವಾಗಿ ನಮ್ಮಲ್ಲಿ ಯಾವ ಪ್ರವೃತ್ತಿ ಬರ್ತಾ ಇಲ್ಲ. ತಾತ್ಪರ್ಯ ಏನು ಅಂತಂದರೆ, ಪ್ರಾಣಿ ಪಕ್ಷಿ ವನಸ್ಪತಿಗಳು ಎಲ್ಲವೂ ಜೀವರಾಶಿಗಳಾಗಿದ್ದರೂ ಕೂಡ ಮನುಷ್ಯನು ಶ್ರೇಷ್ಠ ಜೀವ ಅನಿಸ್ಕೊಂಡಿದ್ದಾನೆ. ಇವನಲ್ಲಿ ಕರ್ತೃತ್ವದ ಪ್ರಜ್ಞೆ ಇದೆ. ಮಾಡುವಿಕೆ, ವಿಚಾರ ಮಾಡುವಿಕೆ, ಕರ್ಮ ಮಾಡುವಿಕೆ, ಕೆಲಸ ಮಾಡುವಿಕೆ, ಇವುಗಳ ಬಗ್ಗೆ ಅವನಿಗೆ ವಿಚಾರ ಇದೆ, ಎಚ್ಚರ ಇದೆ. ವಿ ಆರ್ ಅವೇರ್ಫುಲ್ ಬೀಯಿಂಗ್ಸ್. ನಾವು ಎಚ್ಚರದ ಜೀವಿಗಳು, ಸಪೋಸ್ ಟು ಬಿ. ಎಷ್ಟು ಮಟ್ಟಿಗೆ ಎಚ್ಚರದನೋ ಗೊತ್ತಿಲ್ಲ, ಆದ್ರೆ ನಾವು ಮನುಷ್ಯರು ಎಚ್ಚರದ ಜೀವಿಗಳು. ಹೀಗಾಗಿ ಕರ್ಮಫಲದ ಎಚ್ಚರ ನಮಗಿದೆ. ಏನಿದೆ? ಫಲವನ್ನು ಇಚ್ಛಿಸಿದ್ದೇ ಬೇರೆ, ನಮಗೆ ಪ್ರಾಪ್ತವಾದದ್ದೇ ಬೇರೆ. ಫಲವನ್ನು ಇಚ್ಛಿಸಿದ್ವಿ ಎಷ್ಟು, ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಸಿಕ್ತು. ಫಲವನ್ನು ಇಚ್ಛಿಸಿದ್ದು ಒಂದು, ಅದಕ್ಕಿಂತ ಕಡಿಮೆ ಸಿಕ್ತು. ಫಲ ತದ್ವಿರುದ್ಧ, ತತ್ಸಮ ಮತ್ತು ಕೆಳಮಟ್ಟದಲ್ಲಿ ನಮಗೆ ಫಲ ಸಿಗ್ತದೆ. ಈ ಮೂರು ಫಲಗಳು, ನಾಲ್ಕನೇ ಫಲ ಇಲ್ಲ, ಮೂರು ಫಲಗಳು ನಮಗೆ ಸಿಗ್ತವೆ. ಆ ಮೂರು ಫಲಗಳನ್ನು ಪಡಿತಾ ಇರೋರು ನಾವು ಯಾವತ್ತಿಗೂ ಕೂಡ ಅತೃಪ್ತರಾಗಿದ್ದೇವೆ. ಅಂದುಕೊಂಡಂಥ ಸಿಕ್ಕರೂ ಅತೃಪ್ತ, ಅಂದುಕೊಂಡಿದ್ದು ಕಡಿಮೆ ಸಿಕ್ಕರೂ ಅತೃಪ್ತ, ಜಾಸ್ತಿ ಸಿಕ್ಕರೂ ಅತೃಪ್ತ, ಅಂದುಕೊಂಡದ್ದು ವಿರುದ್ಧ ಸಿಕ್ಕರೂ ಅತೃಪ್ತ. ತೃಪ್ತಿ ಅನ್ನೋದಿಲ್ಲ ಮನುಷ್ಯನಿಗೆ. ಒಂದು ತುಂಡು ರೊಟ್ಟಿ ಹಾಕಿಬಿಡಿ, ನಾಯಿ ತಿಂದು ಹೋಗ್ಬಿಡ್ತದೆ. ಇಲ್ಲ ನೀವು ಬೆಣ್ಣೆ ರೊಟ್ಟಿ ಹಾಕಿರೋ ಹೋಗ್ತೀನಿ, ಇದ್ರೆ ಹೋಗೋದಿಲ್ಲ, ನೀವು ಬೆಣ್ಣೆ ಬ್ರೆಡ್ ಹಾಕಿದ್ರೆ ಹೋಗ್ತೀನಿ. ಯಾವ ನಾಯಿ ಇವತ್ತಿನ ಸ್ಟ್ರೈಕ್ ಮಾಡಿದ್ದು ನೋಡಿರಿ? ವಿ ವಾಂಟ್ ಬಟರ್ ಫ್ರೂಟ್, ಮಾಡೋದಿಲ್ಲ ಅದು. ಅಂದರೆ ಪ್ರಾಣಿ ಪಕ್ಷಿಗಳಲ್ಲಿ ತೃಪ್ತ ಭಾವ ಇದೆ. ಮನುಷ್ಯ ಅತೃಪ್ತ ಜೀವಿ. ಬೇಕು 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 ಬೇಕು, ಒಂದೇ ಬಾಯಿ ಬಡ್ಕೋತಾನೆ, ಬೇಕು ಬೇಕು ಬೇಕು. ಏನು ಬೇಕು? ಏನಾದ್ರು ಕೊಡ್ರಿ, ಒಟ್ಟು ಬೇಕು. ಆ ಗ್ಯಾರಂಟಿ ಕೊಡ್ರಿ, ಈ ಗ್ಯಾರಂಟಿ ಕೊಡ್ರಿ, ಕೊಡ್ತಾಯಿರಿ, ಗ್ಯಾರಂಟಿ ಕೊಡ್ತಾಯಿರಿ, ನಾವು ಭಿಕ್ಷೆ ಬಿಡ್ತಾ ಇರ್ತೀವಿ. ಕರ್ತೃತ್ವದ ಪ್ರಜ್ಞೆ ಇವನಿಗಿದೆ. ತನ್ನ ಇಮೋಷನ್ಸ್ಗಳಲ್ಲಿ ಪ್ರಜ್ಞೆ ಇದೆ, ತನ್ನ ಆಸೆ ಇಚ್ಛೆಗಳಲ್ಲಿ ಪ್ರಜ್ಞೆ ಇದೆ, ತನ್ನ ಕರ್ಮದಲ್ಲಿ ಪ್ರಜ್ಞೆ ಇದೆ, ಕರ್ಮದ ಫಲದಲ್ಲಿ ಪ್ರಜ್ಞೆ ಇದೆ. ಈ ರೀತಿ ಇವನು ಪ್ರಜ್ಞಾವಂತ ಮನುಷ್ಯ ಅಂದ್ಕೊಂಡು, ಫಲ ಏನು? ಸೇಮ್ ಗುಡ್ ಓಲ್ಡ್ ಸ್ಟುಪಿಡ್ ಇಡಿಯಟ್ ನಂಬರ್ 1. ಸೇಮ್. ಅವತ್ತು ಭಿಕ್ಷೆ ಬೇಡ್ತಾ ಇದ್ದ, ಇವತ್ತು ಇಲ್ಲ ಸ್ವಾಮೀಜಿ, ಅವತ್ತು ನಾವು ಗ್ರೌಂಡ್ ಫ್ಲೋರ್ನಾಗ ಹೋಗಿ ಭಿಕ್ಷೆ ಬಿಡಿದ್ವಿ. ಇಲ್ಲ, ಭಿಕ್ಷೆ ಬೇಡೋದು ಅಭದ್ರತೆಯ ಲಕ್ಷಣ. ಭದ್ರತೆ ಇಲ್ಲ. ಭದ್ರತೆ ಬೇಕು ಅಂತ ಭಿಕ್ಷೆ ಬೇಡ್ತೀವಿ, ಆಯಿತು, ದುಡಿತೀವಿ, ಆಯಿತು, ಕರ್ಮ ಮಾಡ್ತೀವಿ, ಆಯಿತು, ಕೆಲಸ ಮಾಡ್ತೀವಿ, ಆಯಿತು, ನೌಕರಿ ಮಾಡ್ತೀವಿ, ಆಯಿತು. ಏನಕ್ಕೆ ಮಾಡ್ತೀವಿ? ಭದ್ರತೆ ಇರಲಿ. ವಾಚ್ಮನ್ ಇಡ್ತೀವಿ, ನಾಯಿ ಇಡ್ತೀವಿ, ಆಲ್ಸೇಷನ್ ನಾಯಿ ಇಡ್ತೀವಿ, ಗ್ರೇಟ್ ಡೇನ್ ಇಡ್ತೀವಿ. ಯಾಕೆ ಇಡ್ತೀವಿ? ಮಕ್ಕಳು ರಾತ್ರಿ ಯಾರು ಬಂದರೆ
ಅವನು ಹಿಡಿತದೆ. ಅದು ಯಾಕೆ ಹಿಡಿಬೇಕು? ನಮ್ಮ ರಕ್ಷಣೆ ಆಗ್ತದೆ, ಭದ್ರತೆ. ಭದ್ರತೆಗಾಗಿ ಇವನು ಎಲ್ಲವನ್ನೂ ಮಾಡ್ಕೋತಾನೆ. ಪ್ರಶ್ನೆ ವಿದ್ಯಾವಂತರಲ್ಲಿ ಪ್ರಜ್ಞಾವಂತರಲ್ಲಿ ಪ್ರಶ್ನೆ ಉಳಿತದೆ, ಭದ್ರತೆ ಸಿಕ್ತಾ? ಸಿಕ್ತೇನ್ರಿ ಭದ್ರತೆ? ನಾವು ಏನಂತ ಅವ್ರಿಗೆ ಗಾರ್ಡ್ ಇಟ್ಟೇವಿ, ಬಾಡಿ ಗಾರ್ಡ್ ಸೆಕ್ಯೂರಿಟಿ 24 hours. ಅವನು ಕಾಯ್ತಾನೆ, ನಮ್ಮನ್ನು ಕಾಪಾಡ್ತಾನೆ. ಆ ವೀರಪ್ಪನ ಅವನನ್ನು ಮೀರಿ ಒಳಗೆ ಬಂದರೆ ಏನು ಮಾಡ್ತೀರಾ? ಒಳಗೆ ಹೆಂಗೆ ಬರ್ತಾರೆ ಸ್ವಾಮಿ? ನಮ್ಮ ಬಾಗಿಲು ನೋಡಿರ ಎಷ್ಟು ಗಟ್ಟಿ ಇದೆ, 8 ಬೀಗ ಹಾಕ್ತೇವೆ ಆ ಬಾಗಿಲಕ್ಕೆ. ಯಾರು ಬರ್ತಾರೆ? ಯಾರು ಬರೋದಿಲ್ಲ. ಅದನ್ನು ಮುರಿದು ಬಂದ. ನಾವೇನು ಹೊರಗೆ ಕೂತಿರ್ತೇವೆ, ಒಳಗೆ ನಮ್ಮ ರೂಮ್ನಾಗ ಇರ್ತೀವಿ. ಆ ರೂಮ್ ಒಳಗೆ ನುಗ್ಗಿ ಬಂದ, ಏನು ಮಾಡ್ತೀರಿ? ನಾವು ಸುಮ್ಮನೆ ಮಲಗಿರ್ತೀವಿ, ಕೈಯ ಪಿಸ್ತೂಲ್ ಹಿಡ್ಕೊಂಡು ಮಲಗಿರ್ತೀವಿ, ಢಮಾರ್ ಅಂದ್ಬಿಡ್ತೀವಿ. ಪಿಸ್ತೂಲ್ ಕಸ್ಕೊಂಡು ನಿಮ್ಮ ಸಮೀಪಕ್ಕೆ ಬಂದಾಗ ಏನು ಮಾಡ್ತೀರ? ಅಪ್ಪ ನಾನು ಬಿಟ್ಬಿಡು, ಬಾಕಿ ಎಲ್ಲ ತೊಗೊಂಡು. ಹೌದಾ? ಇಷ್ಟೇ ನಮ್ಮ ಭದ್ರತೆ. ಹಣೆ ಬರೋ ಭದ್ರತೆ ಬೇಕು, ಭದ್ರತೆ ಬೇಕು. ಭದ್ರತೆ ಸಿಗ್ತಾ ಇಲ್ಲ. ಅವರು ಪ್ರಧಾನಮಂತ್ರಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ವೈದಿಕ ಪಂಡಿತರೇ ಆಗಿರ್ಬೋದು, ಅಜ್ಞಾನಿಗಳಾಗಿರ್ಬೋದು, ಸುಜ್ಞಾನಿಗಳೇ ಆಗಿರ್ಬೋದು, ಭದ್ರತೆ ಸಿಕ್ತಾ? ಆ ಭದ್ರತೆಯನ್ನು ತೋರಿಸುವ ಜವಾಬ್ದಾರಿ ಗುರುಗಳದಿತ್ತು. ಹೊರಗೆ ಭದ್ರತೆ ನಿನಗೆಲ್ಲೂ ಸಿಗೋದಿಲ್ಲ, ನಿನ್ನ ಒಳಗೂ ಕೂಡ ಯಾವುದು ಭದ್ರವಾಗಿಲ್ಲ. ಎಲ್ಲ ಗುಳುಗಳು ಅಲಗಾಡ್ತಾವೆ. ಕಿಡ್ನಿ ಅಲಗಾಡ್ತದೆ, ಲಿವರ್ ಅಲಗಾಡ್ತದೆ, ಹಾರ್ಟ್ ಅಲಗಾಡ್ತದೆ, ಎಲ್ಲ ವಯ್ಯ 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 ಅದ. ಒಳಗೆ ಭದ್ರದನ? ಒಳಗೆ ಹೊರಗೆ ಭದ್ರದನ? ಆದ ಕಾರಣ ಒಂದು ಸಣ್ಣ ಕೆಲಸ ಮಾಡು, ಭದ್ರತೆಯನ್ನು ಬಯಸಲೇ ಬೇಡ, ಬಿಟ್ಬಿಡು, ಹೋಗಿ. ಭದ್ರತೆಯನ್ನು ಬಯಸಿದರೆ ಇಷ್ಟೆಲ್ಲ ಕಷ್ಟ ಅಲ್ವಾ? ಭದ್ರತೆಯನ್ನು ಬಯಸಬೇಡ, ಬಿಟ್ಬಿಡು. ಬಿಡ್ಲಿಕ್ಕೆ ಆಗೋದಿಲ್ಲ, ಭದ್ರತೆ ಬೇಕು. ಹಾಗಾದ್ರೆ ಏನು ಮಾಡಿ ಪಡ್ಕೋತೀಯ? ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಸಿಗಲಿಲ್ಲ. ಯಾತರಿಂದಲೂ ಭದ್ರತೆ ಸಿಗಲಿಲ್ಲ. ಭದ್ರತೆ ಬೇಕು ಅನ್ನೋದು ಬಿಡಲಿಕ್ಕೂ ಆಗೋದಿಲ್ಲ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ. ಇದೇ ರೀತಿಯ ಸುಖ, ಇದೇ ರೀತಿ ಸಂತೋಷ, ಇದೇ ರೀತಿ ಜ್ಞಾನ. ನಾವು ಇಷ್ಟು ಜನ ಗ್ರ್ಯಾಜುಯೇಟ್ ಆಗಿವೆ ಅಂತ ತಿಳ್ಕೊಡ್ರಿ. ನಮಗೆ ಜ್ಞಾನ ಆಗಿದೆ ಅಂತೇಳಿ ಕಾಲೇಜ್ ಬಿಟ್ವ? ಏನು ಸಾಕಪ್ಪ ಅಂತ ಕಾಲೇಜ್ ಬಿಟ್ವ? ಹೇಳ್ರಿ. ಜ್ಞಾನ ಆಯ್ತಾ? ಜ್ಞಾನ ಆಯಿತು ಅಂತ ನಾವು ಕಾಲೇಜ್ ಬಿಟ್ಟಿಲ್ಲ. ಸಾಕಲ್ಲ, ಎಷ್ಟು ಕಲಿಯೋದು? ಹೌದಲ್ಲ? ಜ್ಞಾನ ಬೇಕು, ತೃಪ್ತಿ ಇಲ್ಲ. ಅಜ್ಞಾನಿಗಳಾಗಿ ಉಳಿಲಿಕ್ಕೆ ಮನಸ್ಸಿಲ್ಲ. ಯಾರು ದಡ್ಡ ಅನ್ನಬಾರ್ದು. ನನಗೆ ಸಣ್ಣ ಮಕ್ಕಳಿಗೂ ಕೂಡ ನೀವು ದಡ್ಡ ಅನ್ನಬಾರ್ದು. ಅದು ಚಾಕ್ ಪೀಸ್ ತಿಂತಾ ಇರ್ತದೆ. ಏನು ಜಾಣ, ಎಷ್ಟು ಚಂದ ತಿಂತಿ. ಅದು ಮಣ್ಣು ತಿಂತಾ ಇರ್ತದೆ. ಮಣ್ಣು ತಿನ್ಬೇಕಾದ್ರೆ ತಿಂತದಿಲ್ಲ, ಮಣ್ಣು ಅದು ಮಣ್ಣು ತಿಂತಾ ಇರ್ತದೆ. ಕಸ್ಕೊಂಡ್ರೆ ಸಿಟ್ಟು ಹೇಳ್ತದೆ, ಬೇಜಾರು ಮಾಡ್ಕೊತಾರೆ, ಅಳ್ತದೆ, ಓ ಅಂತ. ಏನು ಜಾಣ ಪಟ್ಟೇನು, ಮತ್ತು ಮಣ್ಣು ತೆಗಿಬೇಕು. ಈ ನೋವುಗಳು ನಮ್ಮ ಮನುಷ್ಯರ ಜೀವನದಲ್ಲಿ ಅಸಹಾಯಕತೆ. ವಿ ಆರ್ ಹೆಲ್ಪ್ಲೆಸ್ ಇನ್ ದೀಸ್ 3 sections.
ಬಾಕಿ ಎಲ್ಲ ಸೆಕ್ಷನ್ಸ್ಗಳು ಇದರ ಮಲ್ಟಿಪ್ಲಿಕೇಶನ್ಸ್. ನಮಗೆ ಈ ಭದ್ರತೆಯ ಮಾರ್ಗವನ್ನು ತೋರಿಸುವವನು ಸದ್ಗುರು. ಸದ್ಗುರು ಮಾತ್ರ ಈ ಮಾರ್ಗದರ್ಶನ ತೋರಿಸ್ತಾನೆ. ಅಷ್ಟು ಮಹತ್ವ ಇದೆ ಸದ್ಗುರುವಿಗೆ. ಎಷ್ಟು ಮಹತ್ವ ಅಂತಂದರೆ ಯಾರಿಂದಲೂ ಪ್ರಾಪ್ತವಾಗದೇ ಇದ್ದದ್ದು ಸದ್ಗುರುಗಳ ಅನುಗ್ರಹದಿಂದ ಪ್ರಾಪ್ತವಾಗ್ತದೆ. ನಿನಗೆ ಅಷ್ಟು ಕಷ್ಟಪಡಬೇಕಾದ್ದು ಇಲ್ಲ. ಗುರು ಬೇಕು ಅಂತ ಪ್ರಾರ್ಥಿಸ್ರಿ ಅಷ್ಟೇ. ಪ್ರಾಮಾಣಿಕವಾಗಿ ಅಂತಃಸಾಕ್ಷಿಯಾಗಿ ನೀವು ನಿಮ್ಮಲ್ಲಿ ಇಣಿಕೆ ನೋಡಿ ಏನೆಲ್ಲ ಪ್ರಾರ್ಥಿಸ್ತೀರಿ. ಅಪಾರ್ಟ್ಮೆಂಟ್ ಬೇಕು ಅಂತೀರಿ, ಸೈಟ್ ಬೇಕು ಅಂತೀರಿ, ಶಾಪ್ ಬೇಕು ಅಂತೀರಿ, ಬಿಸ್ನೆಸ್ ಬೇಕು ಅಂತೀರಿ. ಅದಕ್ಕಾಗಿ ಅಳತೇವಿ. ಗುರು ದೇವ್ರ ಹತ್ರ ಹೋಗಿ ಇದು ಒಂದು ಮಾಡಿಕೊಟ್ಬಿಡು ಪರಮಾತ್ಮ, ಇದು ಒಂದು ಅನುಕೂಲ ಮಾಡಿಕೊಟ್ಬಿಡು ನಮಗೆ. ಇನ್ನು ಮುಂದೆ ಯಾವ ಅನುಕೂಲತೆಯೂ ಬೇಡ, ಇದೊಂದು ಮಾಡಿಕೊಟ್ಬಿಡು. ಇಷ್ಟು ಅಂಗಲಾಚಿ ಅಸಹಾಯಕರಾಗಿ ನಾವು ಬೇಡ್ತೇವೆ ದೇವರ ಹತ್ರ. ಪ್ರಾಮಾಣಿಕವಾಗಿ ಹೇಳಿ, ನನಗೆ ಗುರು ಬೇಕು ಅಂತ ಕಣ್ಣ ನೀರು ತೆಗೆದು ಎಂದಾದರೂ ಪ್ರಾರ್ಥಿಸಿ. ಭಗವಂತನೆದುರು ಕೈ ಮುಗಿದು ನಿಂತ್ಕೊಂಡಾಗ 100 ಬೇಕುಗಳು ನಿಮ್ಮ ತಲೆ ಬರ್ತವೆ, ಇನ್ಕ್ಲೂಡಿಂಗ್ ರಾಮ ಬೇಕು, ಕೃಷ್ಣ ಬೇಕು, ಶಿವ ಬೇಕು, ನಾರಾಯಣ ಬೇಕು, ವಿಷ್ಣು ಬೇಕು, ವೆಂಕಟೇಶ್ ಬೇಕು, ಇನ್ಕ್ಲೂಡಿಂಗ್. ಆದರೆ ಗುರು ಬೇಕು ಅಂತ ಯಾರ ಬಾಯಿಂದ ಬರ್ತದೆ? ನಾಟಕ ಮಾಡ್ತೀರಿ, ಮೋಕ್ಷ ಎಲ್ಲಿ ಸಿಗ್ತದೆ ನಮಗೆ? ನಾನು ನಿನ್ನೆ ಒಂದು ನಾಟಕದ ಮೊನ್ನೆ ರಂಗಯಾನ ಅಂತ ಒಂದು ನಾಟಕ ಕಂಪನಿ, ಈಶ್ವರ ನನ್ನನ್ನು ಇನ್ಸ್ಟ್ರೂಮೆಂಟ್ ಆಗಿ ಮಾಡಿದ. ನಮ್ಮ ಮೈಸೂರು ಆಶ್ರಮದಲ್ಲಿ ಅದೇ ಕಾಲೇಜ್ ಇದೆ, ಡಿಪ್ಲೊಮಾ ಕಾಲೇಜ್ ಇದೆ ನಮ್ಮ ಆಶ್ರಮದಲ್ಲಿ. ನಾನೇ ಶುರು ಮಾಡಿದ್ದೀನಿ. 15 ಜನ ಗ್ರ್ಯಾಜುಯೇಟ್ ಆದರು. ಡಿಪ್ಲೊಮಾ ಸರ್ಟಿಫಿಕೇಟ್ ನಿನ್ನೆ ಕೊಟ್ಟು ನಾವು ನಾಟಕ ನಮಗೆ ಹೇಳಬೇಕಾ ನಾಟಕದ ಬಗ್ಗೆ? ಹಾಗೆ ಸ್ವಾಮಿ, ನಾವು ಮೋಕ್ಷ ಬೇಕು ಅಂತ ನಾಟಕ ಮಾಡ್ತೀವಿ. ಅವ್ರಿಗೆ ಹೇಳಿ ಬಂದೆ ನಾನು, ಮೋಕ್ಷ ಅಂತ ಒಂದು ನಾಟಕ ಮಾಡ್ರಿ ಅಂತ. ಯಾದವಾಡ್ ಅಂತಂದು ಹುಡುಗ, ಅವನು ನಾಟಕ ಬರೀತಾನೆ, ಡೈಲಾಗ್ ಬರೀತಾನೆ. ಭಾಳ ಚಂದ ಮಾಡಿದ್ರು, ಭಾಳ ಚಂದ ಮಾಡಿದ್ರು. ಯಾವ ಪ್ರೊಫೆಷ್ನಲ್ ಆರ್ಟಿಸ್ಟ್ ಏನೂ ಉಪಯೋಗ ಇಲ್ಲ, ಭಾಳ ಚಂದ ಮಾಡಿದ್ರು. ಉದ್ದೇಶ ಏನು ಅಂತಂದರೆ, ನಾಟಕ ಮಾಡರೆ ಮೋಕ್ಷ ಬೇಕು ಅಂತ ಕೇಳ್ಕೊಡ್ರಿ ಗುರುಗಳ ಹತ್ರ ಅಲ್ರಿ. ನಿಮ್ಮ ಅಸಹಾಯಕತೆಯನ್ನು ಜೋಡಿಸ್ಕೊಡ್ರಿ, ನಿಮ್ಮ ಹೆಲ್ಪ್ಲೆಸ್ಸನ್ನು ಗುರುಗಳ ಪಾದಕ್ಕೆ ಇಡ್ರಿ. ಅವತ್ತು ಗುರುಪೂರ್ಣಿಮೆ, ಅವತ್ತು ಗುರುಪಾದ ಪೂಜೆ. ಸಣ್ಣ ಪ್ರಮಾಣದಲ್ಲಿ ನಿಮ್ಮ ಆ್ಯಕ್ಟ್ ಯಾವಾಗ ಪ್ರಾರಂಭ ಮಾಡ್ತೀರಿ? ಆ್ಯಕ್ಟ್ ಆಫ್ ಗಿವಿಂಗ್ ವಿಲ್ ಮೇಕ್ ಯು ಎ ಗಿವರ್. An act of affection make you affectionative. An act of love make you to love people. ಆ್ಯಕ್ಟಿಂಗ್ ಮಾಡಿರಿ. ನೀವು ನಿಜವಾಗ್ಲೂ ಇವನ್ನೆಲ್ಲ ಮಾಡ್ರಿ ಅಂತ ಹೇಳಿದ್ರಲ್ಲ, ಆ್ಯಕ್ಟಿಂಗ್ ಮಾಡಿರಿ. ನಮಗೆ ಗೊತ್ತದೆ ಈ ಆ್ಯಕ್ಟಿಂಗ್ ಏನು ಮಾಡ್ತದೆ. ಒಂದು ದಿವಸ ನಿಮ್ಮ ಮುಖ್ಯಗಳನ್ನು ಮಾಡ್ತಾರೆ. ಏನು ತ್ಯಾಗ ಮಾಡೋಂಗಿಲ್ಲ, ಏನು ಬಿಡುವಂತಂಗಿಲ್ಲ. ತ್ಯಾಗೇನೈಕೆ ತ್ಯಾಗ ಮಾತ್ರದಿಂದಲೇ ಅಮೃತತ್ವ
ಪ್ರಾಪ್ತಿಯಾಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಅದನ್ನು ನಾ ಬಯಸೋದಿಲ್ಲ. ನಾ ಇಷ್ಟೇ ಬಯಸ್ತೇನೆ, ನೀನು ಮೋಕ್ಷದ ಆ್ಯಕ್ಟಿಂಗ್ ಮಾಡಿರಿ, ವೈರಾಗ್ಯದ ಆ್ಯಕ್ಟಿಂಗ್ ಮಾಡಿರಿ. ಸಾಕಪ್ಪ ಅಂತ ಆ್ಯಕ್ಟಿಂಗೋಸ್ಕರ ಇಲ್ಲಿ ಸಾಕನ್ರಿ, ಆಮೇಲೆ ಬೇಕಾದ್ರೆ ಹಿಂದೆ ಹೋಗಿ ತಿನ್ನಿರಿ ಬೆಳಗ್ಗೆ. ಆ ಸಾಕಂದಿರ್ತಿರಲ್ಲ, ಅದು ಔಷಧ ಇದ್ದಾಗೆ. ಅತಿ ಸುಂದರವಾದ, ಅತಿ ಉತ್ತಮವಾದ ಔಷಧ. ಏನಕ್ಕೆ ಔಷಧ? ಬೇಕು ಅನ್ನೋದಕ್ಕೆ ಔಷಧ. ಆ್ಯಸಿಡಿಟಿಗೆ ಔಷಧ ಏನು? ಆ್ಯಸಿಡಿಟಿಗೆ ಔಷಧ ಏನು? ಆ್ಯಂಟಾಸಿಡ್, ಆ್ಯಂಟಿ ಆ್ಯಸಿಡ್. ಹಾಗೆಯೇ ಬೇಕು ಅನ್ನೋದಕ್ಕೆ ಏನು? ಸಾಕು. ನಾನು ಆ್ಯಕ್ಟಿಂಗ್ ಮಾಡಿ ಸಾಕು ಅಂದ್ರೆ ಅವ್ನು ಕೊಡದೆ ಹೋದ್ರೆ ಏನು ಮಾಡೋದು? ಕೊಡದೇ ಹೋದ್ರೆ ಏನು ಮಾಡೋದು? ನೀ ಮಾಡಿ ನೋಡು. ಸ್ವಾಮಿ ಚಿನ್ಮಯಾನಂದರ ಗುರುಗಳ ಹೆಸರು ತಪೋವನ್ ಮಹಾರಾಜ್. ತಪೋವನ್ ಮಹಾರಾಜರು ಉತ್ತರ ಕಾಶಿಯಲ್ಲಿ ಇರ್ತಿದ್ರು. ಉತ್ತರ ಕಾಶಿಯಿಂದ 26 ಕಿಲೋಮೀಟರು ನಿಮ್ಮದು ಕೇದಾರ್. ಅವರು ಚಿನ್ಮಯಾನಂದರಿಗೆ ಉಪದೇಶ ಕೊಟ್ಟರು. ಮನೆಯನ್ನು ಬಿಡುವಾಗ ಒಂದು ಸಣ್ಣ ಕಾರಣ ಆಯಿತು. ಆ ದಿವಸ ಅವ್ರ ತಂದೆ ಶ್ರಾದ್ದ. ಯಾರ ತಂದೆ ಶ್ರಾದ್ದ? ಚಿನ್ಮಯಾನಂದರ ಗುರುಗಳ ತಂದೆ ತಪೋವನ್ ಮಹಾರಾಜರು. ಹೇಗಾಗ್ತದೆ ನೋಡಿ, ವಿಚಾರಗಳು ನಿಂತು ಹೋಗ್ತವೆ. ಅವರು ಶ್ರಾದ್ದಕ್ಕೆ ಸ್ವಲ್ಪ ಎಲ್ಲ ಕೊಂಡ್ಕೋಬೇಕಾಗ್ತಲ್ಲ, ಬಾಳೆ ಎಲೆ ಎಲ್ಲ ಬೀದಿಗೆಲ್ಲ ಕೊಂಡ್ಕೋಬೇಕಾಗ್ತಲ್ಲ. ಕೊಂಡ್ಕೊಳ್ಳಿಕ್ಕೆ ಮಾರ್ಕೆಟ್ ಹೋಗಿದ್ದರು. ಕೊಂಡ್ಕೊಂಡು ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡಿ ಈ ಕಡೆ ಬರಬೇಕಾದ್ರೆ ಅವ್ರ ಜೊತೆ ಒಂದು ಹುಡುಗ ಇದ್ದ. ಅವನ ಕೈಗೆ ಚೀಲ ಕೊಟ್ಟು, ನಾನು ಆ ಕಡೆ ಹೋಗಿದ್ದೀನಿ ಅಂಥೇಳು, ಮತ್ತು ಈ ಚೀಲ ಮನೆ ಹೋಗಿ ಕೊಡು ಅಂತ. ಆ ಕಡೆಗೆ ಅಂದ್ರೇನು, ಮನೆ ಬಿಟ್ಟು ಹೋದೆ ಅಂತ ಅರ್ಥ. ಅಷ್ಟು ಒಂದು ನಿಮಿಷ ಲೇಟ್ ಇಲ್ಲ, ಒಂದು ನಿಮಿಷ ಸೆಕೆಂಡ್ ಥಾಟ್ ಇಲ್ಲ. ನೀವು ಹೊರಗೆ ಬಿಡೋದಿಲ್ಲ, ಒಳಗೆ ಬಿಡಿಸ್ಬಿಡ್ತದೆ. ನಾವೇನು ಅವ್ರು ಮನೆ ಬಿಟ್ಟು ಹೋದ್ರು, ಮನೆ ಬಿಡೋದಿಲ್ಲ, ಒಳಗೆ ಬಿಡಿಸ್ತದೆ ಅದು. ಯಾರೂ ಹಣ್ಣು ಜಗ್ಗಿ ಗಿಡದಿಂದ ಬಿಡಿಸೋದಿಲ್ಲ. ಊರ್ಧ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ಧ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಎಷ್ಟು ಬ್ಯೂಟಿಫುಲ್ ಅದ ನೋಡ್ರಿ. ತಾನೇ ಹಣ್ಣಾಗ್ತದೆ, ತಾನೇ ಉದುರ್ತದೆ. ನೀನು ನಾಟಕೀಯವಾದರೂ ಪ್ರಾರ್ಥಿಸು, ರಿಯಲ್ ಆಗಿ ಆದರೂ ಪ್ರಾರ್ಥಿಸು, ಅದು ಯಾವಾಗ ಉದುರಬೇಕು ಆವಾಗ ಉದುರುತ್ತೆ. ಸಾಧಕನಾಗಿ ಜೀವನ ಮಾಡಿದ್ರೆ ಜಲ್ದಿ ಉದುರೀತು. ಪ್ರಾಮಿಸ್ ಮಾಡಲಾರೆ. ಸಾಧಕರಾಗಿ ಮಾಡ್ರಿ, ಎಲ್ಲರೂ ಸಾಧನ ಮಾಡಿರಿ ಸಿನ್ಸಿಯರಾಗಿ. ಶ್ರವಣ ಮನ ನಿಧಿಧ್ಯಾಸನ ಇದು ನಿಮ್ಮ ಅಸ್ತ್ರ. ಯಾಕೆ ಗುರುವಿಗೆ ಮಹತ್ವ ಅಂತಂದರೆ, ಈ ಮಹಾ ಅಸ್ತ್ರವನ್ನು ಉಪಯೋಗ ಮಾಡುವ ಶಕ್ತಿ ಅವನಿಗೆ ಮಾತ್ರ ಇದೆ. ಇದು ಮಹಾ ಅಸ್ತ್ರ. ಇದು ಏನು? ಅವಿದ್ಯಾ ಕಾಮಕರ್ಮಗಳನ್ನು ಸುಟ್ಟು ಹಾಕುವಂತಹ ಮಹಾ ಸಂಸಾರ ಸಾಗರವನ್ನು ದಾಟಿಸುವಂಥ ಶಕ್ತಿ ಇದಕ್ಕಿದೆ. ಈ ಮಾತನ್ನು ಗುರು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಆದ್ದರಿಂದ ಗುರುಗಳನ್ನು ಪ್ರಾರ್ಥಿಸಿ ಈ ಜ್ಞಾನವನ್ನು ಪಡ್ಕೋಬೇಕು. ಶ್ರವಣ ಮನ ನಿಧಿಧ್ಯಾಸನ. ಇದಕ್ಕೆ ನಿಮಿತ್ತವಾಗಿ ಗುರುಪೂರ್ಣಿಮೆ ಇರ್ತದೆ. ಇದಕ್ಕೆ ನಿಮಿತ್ತವಾಗಿ ಬೇರೆ ಬೇರೆ ಕಾರ್ಯಕ್ರಮ ಹಾಕ್ಕೋತೀರಿ.
ಗುರುಗಳ ಜಯಂತಿ ಆಚರಿಸ್ತೀರಿ. ಇವೆಲ್ಲ ಏನು ಅಂದರೆ ನಿಮಿತ್ತವಾಗಿ ಬಂದು ನಿಮಗೆ ನೆನಪು ಮಾಡಿ ಹೋಗ್ತವೆ. ಮಾಡಿದ್ಯಾ ಮಾಡು 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 ಮಾಡಿದ್ಯಾ ಮಾಡು ಮಾಡು. ಸೊ ಈಗ ಎರಡು ತಿಂಗಳ ಹಿಂದೆ ಸುನೀತಾ ಅವರು ಹುಬ್ಬಳ್ಳಿ ಆಫೀಸಿನ ಜೊತೆ ಸಂಪರ್ಕ ಮಾಡಿ ಡೇಟ್ ಫಿಕ್ಸ್ ಮಾಡಿದರು. ಬರಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಇತ್ತೀಚೆಗೆ ನಾನು ಬರೋದು ಎಲ್ಲರಿಗೂ ಬೇಡ ಆಗ್ಯದ. ಇಲ್ಲ, ಮೊದಲಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲಮ್ಮ. ಅದ್ರ ಜನ ಅದನ್ನು ಅಪೇಕ್ಷೆ ಪಡ್ತಾರೆ. ಜೋಗ ಜಲಪಾತದಂಗೆ ಮಾತಾಡ್ತಾ ಇದ್ರಿ, ನಾನ್ ಸ್ಟಾಪ್ ಮಾತಾಡ್ತಾ ಇದ್ರಿ. ಈಗ ಜೋಶ್ ಕಡಿಮೆ ಆಗಿದೆ. ಸಪ್ಪೆ ಅನ್ನಿಸ್ತದೆ ಕ್ಲಾಸು. ಇಷ್ಟಿದ್ರೆ ಸಾಲ್ತದೆ ಅಂತಂದರೆ ನನ್ನ ಖುಷಿ. ಇಲ್ಲ ಸ್ವಾಮಿ, ನೀವು ಮೊದಲಂಗೆ ಮಾತಾಡ್ರಿ ಬರ್ತೇವೆ ನಾವು. ಹೆಂಗೆ ಮಾತಾಡಬೇಕು ಮಾತಾಡಿ ತಿಂಗಳು ಒಂದ್ಸಲಿ ಬರ್ತೇವೆ. ಭಾಳ ಅಂದರೆ ತಿಂಗಳಿಗೆ ಒಂದು ದಿವಸ ಬರ್ಬೋದಪ್ಪ. ಅದನ್ನು ಬೆಂಗಳೂರು ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಬಂದು ಅದು ಕೂಡ ಕಷ್ಟ ಸುಧಾ. ಅದೇನಾಗುತ್ತೆ ಅಂತಂದರೆ ಒಂದೇ ದಿನ ಅಲ್ವಾ, ಏನೇನೋ ಅಡೆತಡೆಗಳು ಅಟ್ಯಾಕ್ ಮಾಡಿಬಿಡ್ತವೆ. ಆದರೂ ವಿಚಾರ ಮಾಡೋಣ. ಸೊ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ನಮಗೆ ಅರಸೀಕೆರೆ ಭಾಳ ಪ್ರೀತಿ ರೀ. ಯಾಕೆಂದರೆ ಆ್ಯಕ್ಟಿವ್ ಆಗಿರುವ ಕೇಂದ್ರ ಅರಸೀಕೆರೆ ಮಾತ್ರ. ಇಡೀ ಕರ್ನಾಟಕದಲ್ಲಿ ಆರ್ಷವಿದ್ಯಾ ಕೇಂದ್ರ ಹೆಸರು. 7-8 ಕೇಂದ್ರಗಳಿವೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಆ್ಯಕ್ಟಿವ್ ಕೇಂದ್ರ ಅಂದರೆ ಇದೊಂದೇ. ಅದೇ ನೀನೇ ಆ್ಯಕ್ಟಿವ್ ಮಾಡಬೇಕು. ಆ್ಯಕ್ಟಿವ್ ಆಗಿದೆಯಲ್ಲ, ಸ್ವಲ್ಪ ಇನ್ನೂ ಚೆನ್ನಾಗಿ ಬರಬೇಕು. ನೀವು ಯಾರು? ಬಾಣವರ ಸ್ವಾಮಿ. ಇವಾಗ ಇಲ್ಲೇ ಇದ್ದೀವಿ. ಸರೋಜಮ್ಮ ಅವರ ಸೊಸೆ. ಸರೋಜಮ್ಮ ಸೊಸೆ. ಬಾಣವರ ಸರೋಜಮ್ಮ ಬಂದಿದ್ದಾರೆ ಅವರು. ಬಾಣವರ ನನ್ನ ಮೂರು ಸರೋಜ ಅವಧಿ 3 ಸರೋಜಮ್ಮಗೆ ನಾಪಿಸ್ಕೊಂತಾರೆ. ಭಜನೆ ಸರೋಜಮ್ಮ, ಬಾಣವರ ಸರೋಜಮ್ಮ. ಆನ್ಲೈನ್ ಗೀತಾ ಕ್ಲಾಸ್, ಅವರು ಭಗವದ್ಗೀತಾ ಕ್ಲಾಸ್, ಸತ್ಸಂಗಗಳು ಮಾಡ್ತಾರೆ. ಅವ್ರ ಮಗ ಶ್ರೀಕಾಂತ್. ಶ್ರೀಕಾಂತ್. ಅದು ಗೊತ್ತಾಯ್ತು. ಅವತ್ತು ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.